ನಮಸ್ಕಾರ ವೀಕ್ಷಕರೇ, ಟಿವಿಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ಮುಖ್ಯಾಂಶಗಳು. ಇಂಗ್ಲಿಷ್ ಸಾಹಿತ್ಯ ಹಾಗೂ ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರದಿಂದ ವಿಶೇಷ ಉಪನ್ಯಾಸ. ತುಮಕೂರು ವಿವಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ. ಸಹಿತ 2 ಸಾಹಿತ್ಯೋತ್ಸವಕ್ಕೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರಿಂದ ಚಾಲನೆ. ವಿವಿಯ ವಿಜ್ಞಾನ ಕಾಲೇಜಿನಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ವಿವಿಯಲ್ಲಿ ಸಮರ್ಥ ಚಿಂತನೆ ಹಾಗೂ ವಿಕಸಿತ ಪಥದ ಕುರಿತು ವಿಶೇಷ ಪ್ರೇರಣಾ ಉಪನ್ಯಾಸ. ಇದೀಗ ವಾರ್ತೆಗಳ ವಿವರ. ಇಂಗ್ಲಿಷ್ ಸಾಹಿತ್ಯ ಅಧ್ಯಯನ ವಿಭಾಗ ಮತ್ತು ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರದ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಾಲ್ಮೀಕಿ ರಾಮಾಯಣದ ಕಾವ್ಯ ಸೌಂದರ್ಯವನ್ನು ಕುರಿತು ಶತಾವಧಾನಿ ಗಣೇಶ್ ಮಾತನಾಡಿ, ವಾಲ್ಮೀಕಿ ರಚಿಸಿರುವ ರಾಮಾಯಣದಲ್ಲಿ ಸಂತೋಷ, ಸಂಕಟ, ಸಮಾಧಾನ, ಧೈರ್ಯ, ಶೋಕ, ಪ್ರಕೃತಿ ಸೌಂದರ್ಯ ಹಾಗೂ ಜೀವನ ಮೌಲ್ಯಗಳನ್ನು ಕಾಣಬಹುದು ಎಂದರು. ಒಂದೊಂದು ಮಾತಿನ ಸೊಗಸಿಗೂ ಒಂದೊಂದು ಅಲಂಕಾರ ಇರ್ತದೆ. ಅಂಥವನ್ನ ಇಷ್ಟನ್ನು ರಾಮಾಯಣವನ್ನ ನೋಡಿದಾಗ ಗೊತ್ತಾಗುತ್ತೆ. ರಾಮಾಯಣ ಪರಂಪರೆಯಲ್ಲಿ ಬರುತ್ತದೆ ಮತ್ತು ಜೀವನ ಮೌಲ್ಯ ಅದು ಸಮೃದ್ಧವಾಗಿದೆ. ಅದಕ್ಕೆ ಎಷ್ಟೋ ಜನ ಹೇಳಿರ್ತಾರೆ, ಅದಕ್ಕಾಗಿ ನಾನು ಅದನ್ನು ವಿಸ್ತರಿಸೋದಕ್ಕೆ ಹೋಗ್ತಾ ಇಲ್ಲ. ಕಾವ್ಯ ಸೌಂದರ್ಯಕ್ಕೆ ಜೀವನ ಮೌಲ್ಯ ವಿರೋಧವಲ್ಲ, ಪೂರಕವೇ. ಆದರೆ ಅದು ಈ ಕಾವ್ಯದ ವಿವರ ಇಲ್ಲದೇ ಇದ್ದಾಗಲೂ ಬರ್ತದೆ. ಆದರೆ ಇಲ್ಲಿ ರಾಮಾಯಣದ ಸ್ವಾರಸ್ಯ ಏನಂದ್ರೆ ಅಲಂಕಾರ, ಛಂದಸ್ಸು ಇವನ್ನಿಟ್ಟುಕೊಂಡು ಆ ಮೌಲ್ಯವನ್ನು ಜೊತೆಗೆ ಒಳಪಡಿಸಿ ಹೇಳ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರು ವಿವಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ಆಚರಿಸಲಾಯಿತು. ರಾಷ್ಟ್ರೀಯ ಶಿಕ್ಷಣ ದಿನದಂದು ಗುಣಾತ್ಮಕ ಶಿಕ್ಷಣಕ್ಕೆ ಉತ್ತೇಜನದ ಕುರಿತು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಹರಿಪ್ರಸಾದ್ ಟಿಎನ್ ಮಾತನಾಡಿ, ಮಾನವೀಯತೆಯ ಬೀಜವನ್ನು ಬಿತ್ತುವ, ಬೆಳಗಿಸುವ ನೈತಿಕ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ವರ್ತಮಾನದಲ್ಲಿ ಮಾಯವಾಗಿದೆ. ಈವರೆಗೂ ಬಂದಿರುವ ಶಿಕ್ಷಣ ನೀತಿಗಳನ್ನು ಮೀರಿದ್ದಾಗಿತ್ತು ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿ ಎಂದರು. ಮೆಕಾಲೆ ಪರಿಚಯಿಸಿದ ಶಿಕ್ಷಣ ಪದ್ಧತಿಗಿಂತಲೂ ವ್ಯಕ್ತಿತ್ವಕ್ಕೆ ಬೆಳಕು ಚೆಲ್ಲುವ ಭಾರತದ ಶಿಕ್ಷಣಕ್ಕೆ 100 ವರ್ಷಗಳ ಇತಿಹಾಸವಿದೆ. ಗಾಂಧೀಜಿ, ಅಂಬೇಡ್ಕರ್ ಅವರಂತಹ ಉತ್ಕೃಷ್ಟ ವ್ಯಕ್ತಿತ್ವಗಳು ರಾಜಕೀಯದಲ್ಲಿ ಶುದ್ಧವಾಗಿದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಅವರುಗಳ ಮೌಲ್ಯಯುತ ಬದುಕೆ ಗುಣಾತ್ಮಕ ಶಿಕ್ಷಣಕ್ಕೆ ಉತ್ತೇಜನ ಎಂದು ತಿಳಿಸಿದರು. ಶಿಕ್ಷಣ ಇರುವುದೇ ನಮ್ಮನ್ನ ಸುಗುಣರನ್ನಾಗಿಸುವಂತಹ ಉದ್ದೇಶಕ್ಕಾಗಿ. ವಿವೇಕಾನಂದರು ಹೇಳ್ತಾರೆ, ಎಜುಕೇಶನ್ ಅಂತನ್ನುವಂಥದ್ದು, ಎಜುಕೇಶನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನಲ್ಲಿ ಈಗಾಗಿಯೇ ಪರಿಪೂರ್ಣತೆ ಅಂತನ್ನೋದಿದೆ, ಮನುಷ್ಯನಲ್ಲಿ ಈಗಾಗಿಯೇ ದೈವತ್ವ ಅಂತನ್ನೋದಿದೆ. ಅದನ್ನ ಹೊರಕ್ಕೆ ತರುವಂತಹ ಸಾಧನವಾಗಿ ಶಿಕ್ಷಣ ಕೆಲಸ ಮಾಡಬೇಕು. ಕಾರ್ಯಕ್ರಮವನ್ನು ಕುರಿತು ತುಮಕೂರು ವಿವಿಯ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, ಜವಾಬ್ದಾರಿಗಳನ್ನು ಅರಿಯಲು ಜಯಂತಿಗಳನ್ನು ಆಚರಿಸಲಾಗುವುದು. ಗುಣಮಟ್ಟದ ಶಿಕ್ಷಣಕ್ಕಾಗಿ ತಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಯನ್ನು ತಿಳಿಯಬೇಕು ಎಂದರು. ಅಬ್ದುಲ್ ಕಲಾಂ ಆಜಾದ್ ಅವರು ಆ ಸಂದರ್ಭದಲ್ಲಿ 1948-50 ಈ ಕನಸು ಕಾಣ್ತರು, ನಮ್ಮ ದೇಶಕ್ಕೆ ಎಜುಕೇಶನ್ ಬೇಕು ಅಂತೇಳಿ. ಈ ನಿಟ್ಟಿನಲ್ಲಿ ಸಾಕಷ್ಟು ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತುಮಕೂರು ಯೂನಿವರ್ಸಿಟಿನಲ್ಲಿ ಬಿಕಾಸ್ ಆಫ್ ದಿ ಡೆಡಿಕೇಟೆಡ್ ಟೀಚರ್ಸ್, ತುಂಬ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ನಿಮ್ಮ ಹತ್ತಿದ್ದಾರೆ. ಯು ಆರ್ ವೆರಿ ಲಕ್ಕಿ. ತುಮಕೂರು ವಿವಿಯಲ್ಲಿ ಇಂಗ್ಲಿಷ್ ಸಾಹಿತ್ಯ ಅಧ್ಯಯನ ವಿಭಾಗ ಮತ್ತು ಡಿವಿಜಿ ಕನ್ನಡ ಅಧ್ಯಯನ ಕೇಂದ್ರದ ವತಿಯಿಂದ 2 ದಿನಗಳ ಕಾಲ ಸಹಿತ 2 ಸಾಹಿತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಮಾಯಣಂಗಳ್ ಎಂಬ ಸಾಹಿತ್ಯೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಅಧಿಕಾರಕ್ಕೇರಲು ರಾಮನ ಹೆಸರನ್ನು ಬಳಸುತ್ತಿರುವ ಸಂದರ್ಭವಿದು. ರಾಮಾಯಣ ಗರ್ಭಗುಡಿಯ ಕಾವ್ಯವೆಂಬ ತಪ್ಪು ಗ್ರಹಿಕೆ ಮಾಯವಾಗಬೇಕು. ಮಹಾಕಾವ್ಯಗಳು ರಾಜಕೀಯ ಅಸ್ತ್ರವಾದಾಗ ಅದರ ಅಸ್ಮಿತೆ ನಾಶವಾಗುತ್ತದೆ ಎಂದು ಹೇಳಿದರು. ಶ್ರೀರಾಮನ ಹೆಸರು ಅಧಿಕಾರಕ್ಕಾಗಿಯೇ ಬಳಕೆ ಆಗ್ತಿರೋ ಈ ಸಂದರ್ಭದ ಒಳಗಡೆ ಶ್ರೀರಾಮ ಅಧಿಕಾರವನ್ನ ತ್ಯಜಿಸಿ ಹೋದಂಥವನು. ಕೇವಲ ಪಿತೃವಾಕ್ಯ ಪರಿಪಾಲನೆ ಅಲ್ಲ, ಪಿತೃವಾಕ್ಯ ಪರಿಪಾಲನೆನೂ ಹೌದು ಅದು. ಆದ್ರೆ ಅವನು ಒಂದು ಸಂತಾನ ನಡೆಸ್ಬೋದಿತ್ತಲ್ಲ, ಎಲ್ಲರೂ ಹಂಚ್ಕೊಳ್ಳೋಣ ಅನ್ಬೋದು. ಹಾಗಲ್ಲ ಅದು. ಒಟ್ಟು ವಾಲ್ಮೀಕಿ ರಾಮಾಯಣ ಏನು ಹೇಳುತ್ತೆ ಅಂದ್ರೆ ಅಧಿಕಾರ ನಿರಸನವನ್ನ ಮತ್ತು ಭೋಗ ನಿರಸನವನ್ನ ಹೇಳುತ್ತೆ. ಸಾಹಿತ್ಯೋತ್ಸವದ ಸಂಘಟಕರಾದ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ ಮಾತನಾಡಿ, ರಾಮಾಯಣ ಭಕ್ತಿಯ ಆರಾಧನೆಯ ವಿಷಯವಲ್ಲ. ಈ ಮಹಾಕಾವ್ಯದ ಅಧ್ಯಯನವು ಕುತೂಹಲದ ಅನ್ವೇಷಣೆ. ಸಾಹಿತ್ಯ ಸಂಸ್ಕೃತಿಯ ನೆಲೆಯಲ್ಲಿ ಹಲವಾರು ಸವಾಲುಗಳನ್ನು ಹಾಕುವ, ಪ್ರಶ್ನೆಗಳನ್ನು ಕೇಳುವ, ಧರ್ಮ, ಜಾತಿ, ಭೌಗೋಳಿಕ ಗಡಿ ದಾಟಿದ ಪಠ್ಯವಾಗಿದೆ ಎಂದರು. ಸಮುದಾಯಗಳ ಬದುಕಿನ ಕಥೆಯನ್ನ ರಾಮಾಯಣದ ಪಠ್ಯಗಳು ಹೇಗೆ ರಿಫ್ಲೆಕ್ಟ್ ಮಾಡ್ತವೆ, ಹೇಗೆ ಪ್ರತಿಫಲಿಸ್ತವೆ ಎಂಬುದು ಸಾಹಿತ್ಯದ ಅಧ್ಯಯನ ವಿಭಾಗದವರಿಗೆ ಬಹಳ ಮುಖ್ಯವಾದಂಥ ವಿಷಯ. ವಿಜ್ಞಾನ ಕಾಲೇಜಿನಲ್ಲಿ 69ನೇ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು.
ಹಿರಿಯ ಸಾಹಿತಿ ಡಾಕ್ಟರ್ SP ಪದ್ಮಪ್ರಸಾದ್ ಮಾತನಾಡಿ, ವಿದ್ಯೆ ನಿಯಂತ್ರಣದಲ್ಲಿ ಇರಬೇಕಾದರೆ ಮಾನಸಿಕವಾಗಿ ದುಡಿಯಬೇಕು, ಶ್ರಮದ ಬೆವರ ಹನಿ ಹರಿಸಬೇಕು, ಸಮರ್ಪಣೆ ಇಲ್ಲದ ಯಾವ ವಿದ್ಯೆಯೂ ಸಿದ್ಧಿಸುವುದಿಲ್ಲ ಎಂದು ತಿಳಿಸಿದರು. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಯಾವ ಕಾರ್ಯಕ್ಕಾಗಿ ಇಲ್ಲಿ ಇದ್ದೇನೆ, ಅದಕ್ಕೆ ನನ್ನ ಸಮರ್ಪಣೆ ಎಷ್ಟಿದೆ, ಅದನ್ನು ಈಡೇರಿಸಿಕೊಳ್ಳುವುದರಲ್ಲಿ ನನ್ನ ಪರಿಶ್ರಮ ಎಷ್ಟಿದೆ. ಈ ಪರಿಶ್ರಮದಿಂದಾಗಿ ನಿಮಗೆ ವಿದ್ಯೆ ಕರಗತವಾಗುತ್ತೆ. ಕರತಲ ಮಲಕ ಅನ್ನೋ ಮಾತನ್ನ ಅನೇಕ ಸಲ ಹೇಳ್ತೇವೆ. ಆ ಮಲಕ ಅಂದ್ರೆ ನೆಲ್ಲಿಕಾಯಿ ಅಂತ. ಕಾರ್ಯಕ್ರಮವನ್ನು ಕುರಿತು ಕುಲಸಚಿವೆ ನಾಹಿದಾ ಜಂಜಂ ಮಾತನಾಡಿ, ಹೊರ ರಾಜ್ಯದವರಿಗೆ ಕನ್ನಡ ಭಾಷೆ ಕಲಿಯಲು ಕನ್ನಡದವರೇ ಅವಕಾಶ ಕಲ್ಪಿಸಿಕೊಡದಿರುವುದು ಬೇಸರದ ಸಂಗತಿ. ಕನ್ನಡವನ್ನು ಉಳಿಸಿ ಬೆಳೆಸಿ ಎನ್ನುವ ಬದಲು ಕನ್ನಡವನ್ನು ಬಳಸೋಣ ಎಂದು ಹೇಳಿದರು. ನಮಗೆ ಇತಿಹಾಸ ತುಂಬಾನೇ ಇದೆ. ಹಾಗಾಗಿ ನಾವು ಪ್ರತಿ ಸತಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ, ಹಾಗಾಗಿ ಪ್ರತಿ ಸಲ ನಾವು ಕನ್ನಡವನ್ನು ಬೆಳೆಸಿ ಉಳಿಸಿ ಅನ್ನೋ ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರಾಚೀನತೆ ಇದೆ, ಅದಕ್ಕೆ ಶಕ್ತಿ ಇದೆ, ಅದು ಉಳಿಯುತ್ತೆ. ಪ್ರತಿ ಸತಿ ಬೆಳೆಸಿ ಉಳಿಸಿ ಅನ್ನೋದನ್ನು ನಿಲ್ಲಿಸಿ ಕನ್ನಡವನ್ನು ಬಳಸಿ. ವಿವಿಯ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, ಸ್ವಯಂ ಶಿಸ್ತಿನ ವ್ಯವಸ್ಥೆ ನಿರ್ಮಿಸಬೇಕಾಗಿದೆ. ಪಠ್ಯೇತರ ಚಟುವಟಿಕೆಗಳಿಂದ ಕಾಲೇಜು ಜೀವನ ಪೂರ್ಣಗೊಳ್ಳುವುದು. ಆಯ್ಕೆಯ ಅನುಸಾರ ಉತ್ತಮ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಸಾಧಿಸಬೇಕು ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಈ ಕಾಲೇಜಿನ ಬಂದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಎಲ್ಲ ಉತ್ತಮವಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿದೆ. ಲಾಟ್ ಆಫ್ ಫೆಸಿಲಿಟೀಸ್ ವಿ ಹ್ಯಾವ್, ಲಾಟ್ ಆಫ್ ಚಾಲೆಂಜಸ್ ವಿ ಹ್ಯಾವ್. ಆ ಚಾಲೆಂಜ್ ಜೊತೆಗೆ ಆಕ್ಸೆಪ್ಟೆನ್ಸ್ ಇರಬೇಕಿದೆ. ಎಲ್ಲ ಚಾಲೆಂಜ್ಗಳನ್ನು ಆಕ್ಸೆಪ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಸಕ್ಸಸ್ಫುಲ್ ಆಗಬೇಕಂತ ಪ್ರಯತ್ನ ನೀವು ಮಾಡಬೇಕಾಗಿದೆ. ವಿಶ್ವವಿದ್ಯಾನಿಲಯವು ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಿಗೆ ಸಮರ್ಥ ಚಿಂತನೆ ಮತ್ತು ವಿಕಸಿತ ಪಥ ವಿಷಯದ ಕುರಿತು 2ನೇ ಪ್ರೇರಣಾ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ವಿಭು ಅಕಾಡೆಮಿಯ ಮುಖ್ಯಸ್ಥೆ ಡಾಕ್ಟರ್ VB ಆರತಿ ಮಾತನಾಡಿ, ಪಾಶ್ಚಾತ್ಯರ ಅನುಕರಣೆಯನ್ನು ತ್ಯಜಿಸಿ ದಾಸ್ಯ ಶಿಕ್ಷಣವನ್ನು ಬದಲಿಸಿ ಶುದ್ಧ ಚಿಂತನೆಯಿಂದ ಇಂದಿನ ಶಿಕ್ಷಣವನ್ನು ಭಾರತೀಕರಣಗೊಳಿಸಿದರೆ ಮಾತ್ರ ಸಮರ್ಥ ಭಾರತವನ್ನು ಕಟ್ಟಬಹುದು ಎಂದು ಹೇಳಿದರು. ನಮ್ಮ ತನದಲ್ಲಿ ನಮಗೆ ನಂಬಿಕೆ ಕಳೆದು ಹೋಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಇನ್ಯಾರೋ ಆಗೋಕೆ ಹೊರಟಿದ್ದೀವಿ. ಇದಕ್ಕೆ ಕಾರಣ ಸುಮಾರು 2000 ವರ್ಷಗಳ ಕಾಲ ನಿರಂತರ ಆಕ್ರಮಣ ಆಗಿದೆ ನಮ್ಮ ದೇಶದ ಮೇಲೆ. ಆಕ್ರಮಣಕಾರರು ಬಂದರು, ಅವ್ರು ಕೇವಲ ನಮ್ಮ ದುಡ್ಡನ್ನು ಲೂಟಿ ಮಾಡ್ಕೊಂಡು ಹೋಗಲಿಲ್ಲ. ಎಷ್ಟು ಲೂಟಿ ಮಾಡಿದ್ರು ಇದ್ದೇ ಇದೆ ದೇಶದಲ್ಲಿ. ಕಾರ್ಯಕ್ರಮದಲ್ಲಿ ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ಜಪಾನಂದಾಜಿ ಮಾತನಾಡಿ, ಹೃದಯಾಂತರಾಳದಲ್ಲಿ ಶಿಸ್ತು, ಸಂಯಮ, ತಾಳ್ಮೆ, ಸಂಸ್ಕಾರವಿಲ್ಲದ ವಿದ್ಯಾರ್ಥಿಗಳಿಂದ ಭಾರತವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎಂದರು. ಇನ್ನೊಬ್ಬರನ್ನ ನೋಡಲಿಕ್ಕೆ ಆಗ್ತಿಲ್ಲ. ಲಿಯೋ ಟಾಲ್ಸ್ಟಾಯ್ ಹೇಳ್ತಾನೆ, ಇಫ್ ಯು ಫೀಲ್ ಪೇನ್ ಯು ಆರ್ ಅಲೈವ್. ಇಫ್ ಯು ಫೀಲ್ ಪೇನ್ ಫಾರ್ ಅದರ್ಸ್ ತೊಂದರೆ ಯಾರಿಗಾರ ಆಗಿದ್ರೆ ಆ ನೋವನ್ನು ನೀವು ಮಾಡಿದ್ರೆ ನೀನು ಮನುಷ್ಯ ಅಂತ ಹೇಳಿ, ನೀನು ಬದುಕಿದ್ಯಾ, ನಿಜವಾದ ಅರ್ಥದಲ್ಲಿ ಬದುಕಿದ್ಯಾ ಅಂತ ಹೇಳ್ತಾರೆ. ವಿವಿಯ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, 21ನೇ ಶತಮಾನದಲ್ಲಿ ಮಕ್ಕಳಿಗೆ ಬದುಕಿನ ಕಷ್ಟಗಳ ಅರಿವಿಲ್ಲ. ದೇಶ ಕಟ್ಟುವ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನಲ್ಲೂ ಬರಬೇಕು ಎಂದು ಹೇಳಿದರು. 21ನೇ ಶತಮಾನದಲ್ಲಿ ನೀವು ಕಷ್ಟ ನೋಡಿಲ್ಲ, ಮೇಡಮ್ ಹೇಳ್ತಾ ಇದ್ರು, ತಾಯಿದನ ನಿಮ್ಮ ತಂದೆ ತಾಯಿ ಕೇಳಬೇಕು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ. ಇವತ್ತು ನೀವು ಸುಖವಾಗಿ ಇಲ್ಲಿರೋ ಕಾರಣ ನಿಮ್ಮ ತಂದೆ ತಾಯಿಗಳು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಗ್ಲಿಷ್ ಸಾಹಿತ್ಯ ಹಾಗೂ DVG ಕನ್ನಡ ಅಧ್ಯಯನ ಕೇಂದ್ರದಿಂದ ವಿಶೇಷ ಉಪನ್ಯಾಸ. ತುಮಕೂರು ವಿವಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ. ಸಹಿತ 2 ಸಾಹಿತ್ಯೋತ್ಸವಕ್ಕೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರಿಂದ ಚಾಲನೆ. ವಿವಿಯ ವಿಜ್ಞಾನ ಕಾಲೇಜಿನಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ವಿವಿಯಲ್ಲಿ ಸಮರ್ಥ ಚಿಂತನೆ ಹಾಗೂ ವಿಕಸಿತ ಪಥದ ಕುರಿತು ವಿಶೇಷ ಪ್ರೇರಣಾ ಉಪನ್ಯಾಸ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ TU TV ತುಮಕೂರು. ಧನ್ಯವಾದಗಳು.